ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜ್ಯೂಸ್ ಮಾಡಿ ಬಿಸಾಡುವಂತಹ ನಿಂಬೆಹುಳಿ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡು ಒಂದು ಮೆಣಸ್ಕಾಯನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನಾವು ಯಾವಾಗಲೂ ಮನೆಯಲ್ಲಿ ಯಾರಾದರೂ ಬಂದರೆ ಒಂದು ಜ್ಯೂಸ್ ಮಾಡಲಿಕ್ಕೆ ಒಂದು 7-8 ನಿಂಬೆಹಣ್ಣನ್ನು ಉಪಯೋಗಿಸ್ತೇವೆ. ಆವಾಗ ಅಷ್ಟು ನಿಂಬೆಹಣ್ಣನ್ನು ಸಿಪ್ಪೆಯನ್ನು ಎಂತ ಮಾಡೋದು ಅಂತೇಳಿ ತಲೆ ಬಿಸಿ ಆಗ್ತದೆ. ಹಾಗೆ ಅದನ್ನೇ ಇವತ್ತು ಇದು ನನಗೆ ಮೊನ್ನೆ ಒಂದು ಫಂಕ್ಷನಲ್ಲಿ ಹೋಗಿರುವಾಗ ನಾನು ಊಟ ಮಾಡಿದ್ದೆ. ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ರೆಸಿಪಿ ಕೇಳಿ ಅದನ್ನು ಹೇಗೆ ಮಾಡೋದು ಅಂಥೇಳಿ ಕೇಳಿ ನಾನು ಮಾಡ್ತಾ ಇರೋದು. ಇದು ಒಂದು 7-8 ನಿಂಬೆಹಳ್ಳಿಯ ಸಿಪ್ಪೆ ಒಂದು ಮೆಣಸ್ಕಾಯಿ ಮಾಡಲಿಕ್ಕೆ ಸಾಕಾಗ್ತದೆ. ಒಂದು 5-6 ಇದ್ದರೂ ಸಾಕು, 7-8 ಇದ್ದರೆ ಒಳ್ಳೆ ಟೇಸ್ಟಾಗಿ ಬರ್ತದೆ. ಇದರ ಹಣ್ಣಿನ ರಸ ಬೇಡ ನಮಗೆ, ಸಿಪ್ಪೆ ಮಾತ್ರ ಸಾಕು. ನಾನಿಲ್ಲಿ ತುಂಬ ದಿವಸದನ್ನು ತೆಗೆದಿಟ್ಕೊಂಡಿದ್ದೇನೆ, ಸ್ವಲ್ಪವೇ ಮಾಡಿದ್ದನ್ನು. ಒಂದೊಂದು 2 ಉಪಯೋಗಿಸಿದ್ದನ್ನು ಒಂದು 4-5 ದಿನ ಸಹ ತೆಗೆದಿಟ್ಟು ಇದನ್ನು ಈಗ ನೋಡಿ ಈ ಥರ ಸಣ್ಣದಾಗಿ, ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿದಷ್ಟು ರುಚಿ ಜಾಸ್ತಿ ಇರ್ತದೆ. ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಬ್ಯಾಡಗಿ ಮೆಣಸು, 1-2 ದಂಡು ಕರಿಬೇವಿನ ಸೊಪ್ಪು, 1-2 ಅಚ್ಚಿನಷ್ಟು ಬೆಲ್ಲ ಬೇಕಾಗ್ತದೆ. ಹಾಗೆಯೇ 3 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 3 ಟೇಬಲ್ ಸ್ಪೂನು ಎಳ್ಳು, ಕಪ್ಪು ಎಳ್ಳು, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಇವಿಷ್ಟು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ರುಚಿಯಾದ ಮೆಣಸ್ಕಾಯನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲೆಯನ್ನು ನಾವು ಹುರಿದುಕೊಳ್ಳುವ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. 1 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮೆಣಸು ಹಾಗೂ ಉದ್ದಿನಬೇಳೆಯನ್ನು ಹುರಿದುಕೊಳ್ಳಿಕ್ಕೆ ಮೆಣಸು, ಉದ್ದಿನಬೇಳೆ ಹಾಗೂ ಕರಿಬೇವಿನ ಸೊಪ್ಪು ಈ ಮೂರನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಉದ್ದಿನಬೇಳೆ ಕೆಂಪಾಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲೇ ಮಾಡಿಕೊಳ್ಳಿ. ತುಂಬ ದೊಡ್ಡ ಉರಿಯಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ಮೆಣಸು ಸರಿಯಾಗಿ ಫ್ರೈ ಆಗೋದಿಲ್ಲ. ನೀವು ದೊಡ್ಡ ಉರಿಯಲ್ಲಿ ಮಾಡಿಕೊಂಡ್ರೆ, ಸಣ್ಣ ಉರಿಯಲ್ಲಿ ಮಾಡಿದರೆ ಎಲ್ಲವೂ ಕೂಡ ಜೊತೆಯಾಗಿ ಚೆನ್ನಾಗಿ ಫ್ರೈ ಆಗ್ತದೆ. ಒಂದು 2-3 ನಿಮಿಷ ಬೇಕಾಗ್ತದೆ ಇದಕ್ಕೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇಂಗು ಆಗಲಿ, ಕೊತ್ತಂಬರಿ ಆಗಲಿ, ಜೀರಿಗೆ ಆಗಲಿ ಎಂತ ಕೂಡ ಹಾಕಲಿಕ್ಕಿಲ್ಲ. ನಾವು ಮೆಣಸ್ಕಾಯಿ ಅಂದರೆ ಅದಕ್ಕೆ ಮೇಯ್ನಾಗಿ ಎಳ್ಳು, ಆಮೇಲೆ ಮೆಣಸು, ಹುಳಿ, ಉಪ್ಪು, ಬೆಲ್ಲ ಇವಿಷ್ಟನ್ನೇ ಉಪಯೋಗಿಸೋದು. ಆದರೆ ಪರಿಮಳ ಬರಲಿಕ್ಕಂತೇಳಿ ಒಂದು ಸ್ವಲ್ಪ ಉದ್ದು ಹಾಕ್ತೇವೆ ನಾವು ಇದಕ್ಕೆ. ಈಗ ಇದಿಷ್ಟು ಫ್ರೈ ಆದ ನಂತರ ಎಳ್ಳನ್ನು ಅದಕ್ಕೆ ಹಾಕ್ಕೊಂಡು, ಇಲ್ಲ ಎಳ್ಳನ್ನು ಸಪ್ರೇಟಾಗಿ ಕೂಡ ಫ್ರೈ ಮಾಡಿಕೊಳ್ಬೋದು. ನಾನು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಮತ್ತೊಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಮಾಡಿದರೆ ಎಳ್ಳು ಸಿಡಿಲಿಕ್ಕೆ ಶುರು ಆಗ್ತದೆ. ಎಳ್ಳು ಸಿಡಿಲಿಕ್ಕೆ ಶುರು ಆದರೆ ನಿಮ್ಮ ಮಸಾಲೆ ರೆಡಿ ಆಯಿತು ಅಂತೇಳಿ ಅರ್ಥ. ಗ್ಯಾಸ್ ಆಫ್ ಮಾಡಿಕೊಳ್ಬೋದು. ನಂತರ ಅದು ಅದರಷ್ಟಕ್ಕೆ 1-2 ನಿಮಿಷ ಬಿಸಿ ಆಗ್ತದೆ. ಅದು ಮಿಕ್ಸರ್ ಜಾರಿಗೆ ತುರಿದಿಟ್ಟಂತಹ ಅರ್ಧ ಗಡಿ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ನಾನು. ಹಾಗೆ ಅದಕ್ಕೆ ಹುರಿದ ಮಸಾಲೆಯನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕಿ. ನಾವು ಮೆಣಸ್ಕಾಯನ್ನು ತುಂಬ ತೆಳ್ಳಗೆ ಮಾಡೋದಿಲ್ಲ, ಸಾರಿನಾಗೆ ಸಾಂಬಾರಿನಾಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ತೇವೆ. ಈಗ ಪುನಃ ಅದೇ ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಒಂದು ಸ್ವಲ್ಪ ಜಾಸ್ತಿ ಬೇಕು. ಇನ್ನೊಂದು ಇದು ತುಪ್ಪದಲ್ಲೇ ಫ್ರೈ ಮಾಡಿ. ತುಪ್ಪದಲ್ಲಿ ಫ್ರೈ ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ತುಪ್ಪ ಇಲ್ಲ ಅಂತಾದರೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿಕೊಳ್ಬೋದು. ಟೇಸ್ಟ್ ಏನು ಹಾಳಾಗ್ತದೆ ಅಂತೇಳಲ್ಲ. ತುಪ್ಪಕ್ಕೆ ಹಾಕಿದರೆ ತುಪ್ಪದ್ದೇ ಆದ ಒಂದು ಪರಿಮಳ ಇದೆ ಅದಕ್ಕೆ. ಹಾಗಾಗಿ ಒಳ್ಳೆ ಸ್ಮೆಲ್ ಕೂಡ ಬರ್ತದೆ, ಟೇಸ್ಟ್ ಕೂಡ ಬರ್ತದೆ. ತುಪ್ಪದಲ್ಲಿ ಇದನ್ನು ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಕಾಯಿತು ನನಗೆ ಅದನ್ನು ಫ್ರೈ ಮಾಡಲಿಕ್ಕೆ. ದೊಡ್ಡದಾಗಿ ಮಾಡಿದರೆ ಅದು ಸೀದೋಗ್ತದ ಅಂತೇನೋ ನನಗೆ ಭಯ ಆಯಿತು. ಹಾಗೆ ನಿಂಬೆ ಹುಳಿ ಆದ ಕಾರಣ ಕಹಿ ಬರ್ಬೋದು ಅಂತ ಹೇಳೋ ಒಂದು ಡೌಟ್ ಕೂಡ ಇತ್ತು ನನಗೆ. ಅದರಿಂದ ಅದನ್ನು ಸಣ್ಣ ಉರಿಯಲ್ಲಿ ಅದನ್ನು 4-5 ನಿಮಿಷದವರೆಗೆ ನಾನು ಅದನ್ನು ಫ್ರೈ ಮಾಡಿದೆ. ನೋಡಿ 5 ನಿಮಿಷ ಆಗುವಾಗ ಈ ಕಲರಿಗೆ ಬಂತು. ಇದು ನೋಡಿ ನಿಂಬೆ ಹುಳಿ ಸಿಪ್ಪೆ ಕೂಡ ಬೆಂದಿದೆ, ಹಾಗೆಯೇ ಕಲರ್ ಕೂಡ ಚೇಂಜ್ ಆಗಿದೆ. ನೋಡಿ ಈ ಕಲರಿಗೆ ಬರಬೇಕು, ಸರಿಯಾಗಿ ಅದು ಫ್ರೈ ಆಗಿರಬೇಕು. ಈಗ ಇದು ರೆಡಿ ಆಯಿತು. ಇದನ್ನು ಈಗ 1 ಕಪ್ಪಷ್ಟು ಅಂದರೆ ಒಂದು ಅರ್ಧ ಲೀಟ್ರಿನಷ್ಟು ನೀರು ಹಾಕ್ಕೊಳ್ಬೇಕು ಇದಕ್ಕೆ. ಇದು ಬೇಯಬೇಕಲ್ಲ, ಹಾಗೆ ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಮೊದಲಿಗೆ ನಾನು ಅದನ್ನು ಒಂದು ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಅಂದರೆ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೇವೆ ಆ ಪಾತ್ರೆಗೆ ಅದನ್ನು ಹಾಕಿಕೊಳ್ಬೋದು. ಇದೇ ಪಾತ್ರೆಯಲ್ಲಿ ಅದನ್ನು ಫ್ರೈ ಕೂಡ ಮಾಡಿಕೊಳ್ಬೋದು. ನಾನು ಬೇರೆಯೇ ಫ್ರೈ ಮಾಡಿದೆ. ಅದಕ್ಕೀಗ ಅರ್ಧ ಲೀಟ್ರಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಸಿಹಿಗೆ ಬೇಕಾದಷ್ಟು ಬೆಲ್ಲ ನಾನೀಗ ಇದರಲ್ಲಿ 1 ಅಚ್ಚು ಹಾಕಿರೋದು, ಆದರೆ 2 ಅಚ್ಚು ಬೆಲ್ಲ ಬೇಕಾಗ್ತದೆ. ನಂತರ ನಾನು 1 ಅಚ್ಚು ಹಾಕ್ತೇನೆ ಅದಕ್ಕೆ. ಹಾಗಾಗಿ ಇದಕ್ಕೆ ಏನೆಲ್ಲ ಹಾಕಲಿಕ್ಕಿದೆ ಅದೆಲ್ಲವನ್ನು ಫಸ್ಟಿಗೆ ಹಾಕ್ಕೊಳ್ಳಿ. ಹುಳಿ ಬೇಡ, ಹುಳಿ ಯಾಕೆಂದರೆ ನಿಂಬೆ ಹುಳಿಯಲ್ಲೇ ಹುಳಿ ಇದೆ, ಹಾಗಾಗಿ ನಮಗೆ ಹುಳಿ ಹಾಕುವ ಅವಶ್ಯಕತೆ ಇಲ್ಲ. ಅದಕ್ಕೆ ಬೆಲ್ಲ ಹಾಗೂ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು, ರುಚಿಗೆ ಬೇಕಾದಷ್ಟನ್ನು ಬೇಯುವಾಗಲೇ ಹಾಕಿ. ಆವಾಗ ಲಿಂಬೆ ಹುಳಿಗೆ ಕರೆಕ್ಟಾಗಿ ಸಿಪ್ಪೆಗೆ ಅದು ಬೆಲ್ಲ ಹಾಗೂ ಉಪ್ಪು ಎಳ್ಕೊಳ್ತೇವೆ. ನೋಡಿ ನಾನೀಗ ಪುನಃ
ಕಡಿಮೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಪುನಃ ಅದಕ್ಕೆ ಒಂದು ಅಚ್ಚು ಬೆಲ್ಲವನ್ನು ಹಾಕಿ, ಅಂದರೆ 2 ಅಚ್ಚು ಬೆಲ್ಲ ಖಂಡಿತ ಬೇಕಾಗ್ತದೆ ಅದಕ್ಕೆ. 8 ನಿಂಬೆ ಹುಳಿಯ ಸಿಪ್ಪೆಯ ಮೆಣಸ್ಕಾಯಿ ಮಾಡಲಿಕ್ಕೆ 2 ಅಚ್ಚು ಬೆಲ್ಲ ಬೇಕು. ಅಷ್ಟು ಹುಳಿ ಕೂಡ ಇದೆ ಅದರಲ್ಲಿ. ಇದು ಬೆಂದು ರೆಡಿ ಆಯಿತು ಅಂತ ಹೇಳಿದ ನಂತರ ಸಿಪ್ಪೆ ಮುಟ್ಟುವಾಗ ಒಂದು ಸ್ವಲ್ಪ ಮೆತ್ತಗೆ ಆಗಿರ್ತದೆ. ಇದಕ್ಕೆ ನಾವು ರುಬ್ಬಿದಂತಹ ಮಸಾಲೆಯನ್ನು ಹಾಕ್ಕೊಂಡು ಮತ್ತೆ ಪುನಃ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು, ಅಂದರೆ ಮಿಕ್ಸಿಯಲ್ಲಿ ಕಾಯಿ ಇರ್ತದಲ್ಲ ಅದನ್ನು ತೊಳೆದು ಹಾಕ್ಕೊಂಡದಷ್ಟೇ. ಎಕ್ಸ್ಟ್ರಾ ನೀರೇನು ನಾನು ಹಾಕಲಿಲ್ಲ. ಮೆಣಸ್ಕಾಯಿ ಸ್ವಲ್ಪ ಗಟ್ಟಿಯಾಗಿ ಸೈಡ್ ಡಿಶ್ ಆಗಿ ಬಳಸಿಕೊಳ್ತೇವೆ ನಾವು, ಅಂದರೆ ಸಾಂಬಾರಿನಾಗಿ ಊಟ ಮಾಡೋದಲ್ಲ, ಅದನ್ನು ಪಲ್ಯದ ಟೈಪಲ್ಲಿ ಸೈಡಲ್ಲಿ ಹಾಕ್ಕೊಳ್ತೇವೆ. ಹಾಗಂತೇಳಿ ಪಲ್ಯದಾಗೆ ಗಟ್ಟಿ ಕೂಡ ಇರೋದಿಲ್ಲ, ಅದು ಸಾಂಬಾರಿನಷ್ಟು ತೆಳ್ಳಗೆ ಕೂಡ ಇರೋದಿಲ್ಲ. ಸೈಡಲ್ಲಿ ನಿಮಗೆ ನಾವು ನಮ್ಮ ಕಡೆ ದಕ್ಷಿಣ ಕನ್ನಡ ಸೈಡೆಲ್ಲ ಬಂದರೆ ನೋಡಿರ್ಬೋದು, ಸೈಡಲ್ಲಿ ಬಾಳೆ ತುದಿಯಲ್ಲಿ ಮೆಣಸ್ಕಾಯಿ ಅಂತೇಳಿ ಬಳಸ್ತಾರೆ. ಹಾಗೆ ಇದನ್ನು ನೋಡಿ ಈ ಅಳತೆಗಿಟ್ಟರೆ ಸಾಕು. ಅದಕ್ಕೆ ನಾವು ಉದ್ದಿನಬೇಳೆ ಹಾಕಿದ ಕಾರಣ ಅದು ಇನ್ನೂ ಸ್ವಲ್ಪ ಮಂದ ಬರ್ತದೆ. ಅದು ಕುದೀತಾ ಒಂದು 4-5 ನಿಮಿಷ ಕುದಿಸಿದರೆ ನಿಂಬೆ ಹುಳಿಯ ಒಗರು ರುಚಿಯಾದ ಹಾಗೆ ಪರಿಮಳಯುತವಾದ ಮೆಣಸ್ಕಾಯಿ ರೆಡಿ ಆಗ್ತದೆ. ಇದಕ್ಕೆ ಈಗ ಒಂದು ಒಗ್ಗರಣೆ ಮಾಡುವ. ಬೆಳ್ಳುಳ್ಳಿ ಎಲ್ಲ ಏನು ಹಾಕಲಿಕ್ಕಿಲ್ಲ ಇದಕ್ಕೆ. ಸಾಸಿವೆ, ಕರಿಬೇವು, ಮೆಣಸು, ಹಾಗೆಯೇ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದು ಒಳ್ಳೆಯ ರುಚಿಗೆ ಕೊಬ್ಬರಿ ಎಣ್ಣೆನೇ ನಾವು ಉಪಯೋಗಿಸ್ತೀವಿ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಉಪಯೋಗಿಸಿಕೊಳ್ಬೋದು. ನಮ್ಮ ರುಚಿಯಾದ ಲಿಂಬೆ ಹುಳಿಯ ಮೆಣಸ್ಕಾಯಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ಇದನ್ನು ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.